ಈ ಬಾರಿಯ ಹೊಸ ವರ್ಷದ ಆಚರಣೆಯಲ್ಲಿ ಸರ್ಕಾರಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಆದಾಯ ಬಂದಿದೆ. ಕಳೆದ ಬಾರಿಗಿಂತ ಈ ಬಾರಿ ಆದಾಯ ಹೆಚ್ಚಾಗಿ ಬಂದಿರುವುದು, ಭರ್ಜರಿ ಆದಾಯ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಬಂದಿರುವುದು. ಕಳೆದ ಬಾರಿಗಿಂತ ಈ ಬಾರಿ ಮದ್ಯ ಮಾರಾಟದಲ್ಲಿ ಹೆಚ್ಚಳ ಆಗಿದೆ. ಕಳೆದ ಬಾರಿ ನೋಡಿ, ಈ ಬಾರಿ 587.51 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವಂತ ಮದ್ಯ ಮಾರಾಟ ಆಗಿದೆ. ಅಂದ್ರೆ ಕಳೆದ ಬಾರಿ ಹೋಲಿಕೆ ಮಾಡಿದ್ರೆ 167 ಕೋಟಿಯಷ್ಟು ಮದ್ಯ ಮಾರಾಟ ಅಂದ್ರೆ ಹೆಚ್ಚಾಗಿರೋದು. 2024ರ ಅಂಕಿಅಂಶವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಹೆಚ್ಚಿನ ಮದ್ಯ ಮಾರಾಟ ಆಗಿದೆ. 587 ಹತ್ರ 588 ಕೋಟಿ ಮೌಲ್ಯದ ಮದ್ಯ ಮಾರಾಟ ಆಗಿರೋದು. ಅಂದ್ರೆ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ 167 ಕೋಟಿ ಹತ್ರ ಮದ್ಯ ಮಾರಾಟ ಆಗಿರೋದು. 420.77 ಕೋಟಿ ಮದ್ಯ ಮಾರಾಟ ಆಗಿದ್ದು 2024ರಲ್ಲಿ. ಈ ಬಾರಿಯ ಹೊಸ ವರ್ಷದ ಆಚರಣೆಯಲ್ಲಿ ಸರ್ಕಾರಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಆದಾಯ ಬಂದಿದೆ. ಕಳೆದ ಬಾರಿಗಿಂತ ಈ ಬಾರಿ ಆದಾಯ ಹೆಚ್ಚಾಗಿ ಬಂದಿರುವುದು, ಭರ್ಜರಿ ಆದಾಯ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಬಂದಿರುವುದು. ಕಳೆದ ಬಾರಿಗಿಂತ ಈ ಬಾರಿ ಮದ್ಯ ಮಾರಾಟದಲ್ಲಿ ಹೆಚ್ಚಳ ಆಗಿದೆ. ಕಳೆದ ಬಾರಿ ನೋಡಿ, ಈ ಬಾರಿ 587.51 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವಂತ ಮದ್ಯ ಮಾರಾಟ ಆಗಿದೆ. ಅಂದ್ರೆ ಕಳೆದ ಬಾರಿ ಹೋಲಿಕೆ ಮಾಡಿದ್ರೆ 167 ಕೋಟಿಯಷ್ಟು ಮದ್ಯ ಮಾರಾಟ ಅಂದ್ರೆ ಹೆಚ್ಚಾಗಿರೋದು. 2024ರ ಅಂಕಿಅಂಶವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಹೆಚ್ಚಿನ ಮದ್ಯ ಮಾರಾಟ ಆಗಿದೆ. 587 ಹತ್ರ 588 ಕೋಟಿ ಮೌಲ್ಯದ ಮದ್ಯ ಮಾರಾಟ ಆಗಿರೋದು. ಅಂದ್ರೆ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ 167 ಕೋಟಿ ಹತ್ರ ಮದ್ಯ ಮಾರಾಟ ಆಗಿರೋದು. 420.77 ಕೋಟಿ ಮದ್ಯ ಮಾರಾಟ ಆಗಿದ್ದು 2024ರಲ್ಲಿ. ಈ ಬಾರಿಯ ಹೊಸ ವರ್ಷದ ಆಚರಣೆಯಲ್ಲಿ ಸರ್ಕಾರಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಆದಾಯ ಬಂದಿದೆ. ಕಳೆದ ಬಾರಿಗಿಂತ ಈ ಬಾರಿ ಆದಾಯ ಹೆಚ್ಚಾಗಿ ಬಂದಿರುವುದು, ಭರ್ಜರಿ ಆದಾಯ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಬಂದಿರುವುದು. ಕಳೆದ ಬಾರಿಗಿಂತ ಈ ಬಾರಿ ಮದ್ಯ ಮಾರಾಟದಲ್ಲಿ ಹೆಚ್ಚಳ ಆಗಿದೆ. ಕಳೆದ ಬಾರಿ ನೋಡಿ, ಈ ಬಾರಿ 587.51 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವಂತ ಮದ್ಯ ಮಾರಾಟ ಆಗಿದೆ. ಅಂದ್ರೆ ಕಳೆದ ಬಾರಿ ಹೋಲಿಕೆ ಮಾಡಿದ್ರೆ 167 ಕೋಟಿಯಷ್ಟು ಮದ್ಯ ಮಾರಾಟ ಅಂದ್ರೆ ಹೆಚ್ಚಾಗಿರೋದು. 2024ರ ಅಂಕಿಅಂಶವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಹೆಚ್ಚಿನ ಮದ್ಯ ಮಾರಾಟ ಆಗಿದೆ. 587 ಹತ್ರ 588 ಕೋಟಿ ಮೌಲ್ಯದ ಮದ್ಯ ಮಾರಾಟ ಆಗಿರೋದು. ಅಂದ್ರೆ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ 167 ಕೋಟಿ ಹತ್ರ ಮದ್ಯ ಮಾರಾಟ ಆಗಿರೋದು. 420.77 ಕೋಟಿ ಮದ್ಯ ಮಾರಾಟ ಆಗಿದ್ದು 2024ರಲ್ಲಿ. ಈ ಬಾರಿಯ ಹೊಸ ವರ್ಷದ ಆಚರಣೆಯಲ್ಲಿ ಸರ್ಕಾರಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಆದಾಯ ಬಂದಿದೆ. ಕಳೆದ ಬಾರಿಗಿಂತ ಈ ಬಾರಿ ಆದಾಯ ಹೆಚ್ಚಾಗಿ ಬಂದಿರುವುದು, ಭರ್ಜರಿ ಆದಾಯ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಬಂದಿರುವುದು. ಕಳೆದ ಬಾರಿಗಿಂತ ಈ ಬಾರಿ ಮದ್ಯ ಮಾರಾಟದಲ್ಲಿ ಹೆಚ್ಚಳ ಆಗಿದೆ. ಕಳೆದ ಬಾರಿ ನೋಡಿ, ಈ ಬಾರಿ 587.51 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವಂತ ಮದ್ಯ ಮಾರಾಟ ಆಗಿದೆ. ಅಂದ್ರೆ ಕಳೆದ ಬಾರಿ ಹೋಲಿಕೆ ಮಾಡಿದ್ರೆ 167 ಕೋಟಿಯಷ್ಟು ಮದ್ಯ ಮಾರಾಟ ಅಂದ್ರೆ ಹೆಚ್ಚಾಗಿರೋದು. 2024ರ ಅಂಕಿಅಂಶವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಹೆಚ್ಚಿನ ಮದ್ಯ ಮಾರಾಟ ಆಗಿದೆ. 587 ಹತ್ರ 588 ಕೋಟಿ ಮೌಲ್ಯದ ಮದ್ಯ ಮಾರಾಟ ಆಗಿರೋದು. ಅಂದ್ರೆ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ 167 ಕೋಟಿ ಹತ್ರ ಮದ್ಯ ಮಾರಾಟ ಆಗಿರೋದು. 420.77 ಕೋಟಿ ಮದ್ಯ ಮಾರಾಟ ಆಗಿದ್ದು 2024ರಲ್ಲಿ. ಈ ಬಾರಿಯ ಹೊಸ ವರ್ಷದ ಆಚರಣೆಯಲ್ಲಿ ಸರ್ಕಾರಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಆದಾಯ ಬಂದಿದೆ. ಕಳೆದ ಬಾರಿಗಿಂತ ಈ ಬಾರಿ ಆದಾಯ ಹೆಚ್ಚಾಗಿ ಬಂದಿರುವುದು, ಭರ್ಜರಿ ಆದಾಯ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಬಂದಿರುವುದು. ಕಳೆದ ಬಾರಿಗಿಂತ ಈ ಬಾರಿ ಮದ್ಯ ಮಾರಾಟದಲ್ಲಿ ಹೆಚ್ಚಳ ಆಗಿದೆ. ಕಳೆದ ಬಾರಿ ನೋಡಿ, ಈ ಬಾರಿ 587.51 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವಂತ ಮದ್ಯ ಮಾರಾಟ ಆಗಿದೆ.
ಅಂದ್ರೆ ಕಳೆದ ಬಾರಿ ಹೋಲಿಕೆ ಮಾಡಿದ್ರೆ 167 ಕೋಟಿಯಷ್ಟು ಮದ್ಯ ಮಾರಾಟ ಅಂದ್ರೆ ಹೆಚ್ಚಾಗಿರೋದು. 2024ರ ಅಂಕಿಅಂಶವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಹೆಚ್ಚಿನ ಮದ್ಯ ಮಾರಾಟ ಆಗಿದೆ. 587 ಹತ್ರ 588 ಕೋಟಿ ಮೌಲ್ಯದ ಮದ್ಯ ಮಾರಾಟ ಆಗಿರೋದು. ಅಂದ್ರೆ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ 167 ಕೋಟಿ ಹತ್ರ ಮದ್ಯ ಮಾರಾಟ ಆಗಿರೋದು. 420.77 ಕೋಟಿ ಮದ್ಯ ಮಾರಾಟ ಆಗಿದ್ದು 2024ರಲ್ಲಿ. ಈ ಬಾರಿಯ ಹೊಸ ವರ್ಷದ ಆಚರಣೆಯಲ್ಲಿ ಸರ್ಕಾರಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಆದಾಯ ಬಂದಿದೆ. ಕಳೆದ ಬಾರಿಗಿಂತ ಈ ಬಾರಿ ಆದಾಯ ಹೆಚ್ಚಾಗಿ ಬಂದಿರುವುದು. ಭರ್ಜರಿ ಆದಾಯ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಬಂದಿರುವುದು. ಕಳೆದ ಬಾರಿಗಿಂತ ಈ ಬಾರಿ ಮದ್ಯ ಮಾರಾಟದಲ್ಲಿ ಹೆಚ್ಚಳ ಆಗಿದೆ. ಕಳೆದ ಬಾರಿ ನೋಡಿ, ಈ ಬಾರಿ 587.51 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವಂತ ಮದ್ಯ ಮಾರಾಟ ಆಗಿದೆ. ಅಂದ್ರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ 167 ಕೋಟಿಯಷ್ಟು ಮದ್ಯ ಮಾರಾಟ ಅಂದ್ರೆ ಹೆಚ್ಚಾಗಿರೋದು. 2024ರ ಅಂಕಿಅಂಶವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಹೆಚ್ಚಿನ ಮದ್ಯ ಮಾರಾಟ ಆಗಿದೆ. 587 ಹತ್ರ 588 ಕೋಟಿ ಮೌಲ್ಯದ ಮದ್ಯ ಮಾರಾಟ ಆಗಿರೋದು. ಅಂದ್ರೆ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ 167 ಕೋಟಿ ಹತ್ರ ಮದ್ಯ ಮಾರಾಟ ಆಗಿರೋದು. 420.77 ಕೋಟಿ ಮದ್ಯ ಮಾರಾಟ ಆಗಿದ್ದು 2024ರಲ್ಲಿ. ಈ ಬಾರಿಯ ಹೊಸ ವರ್ಷದ ಆಚರಣೆಯಲ್ಲಿ ಸರ್ಕಾರಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಆದಾಯ ಬಂದಿದೆ. ಕಳೆದ ಬಾರಿಗಿಂತ ಈ ಬಾರಿ ಆದಾಯ ಹೆಚ್ಚಾಗಿ ಬಂದಿರುವುದು. ಭರ್ಜರಿ ಆದಾಯ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಬಂದಿರುವುದು. ಕಳೆದ ಬಾರಿಗಿಂತ ಈ ಬಾರಿ ಮದ್ಯ ಮಾರಾಟದಲ್ಲಿ ಹೆಚ್ಚಳ ಆಗಿದೆ. ಕಳೆದ ಬಾರಿ ನೋಡಿ, ಈ ಬಾರಿ 587.51 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವಂತ ಮದ್ಯ ಮಾರಾಟ ಆಗಿದೆ. ಅಂದ್ರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ 167 ಕೋಟಿಯಷ್ಟು ಮದ್ಯ ಮಾರಾಟ ಅಂದ್ರೆ ಹೆಚ್ಚಾಗಿರೋದು. 2024ರ ಅಂಕಿಅಂಶವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಹೆಚ್ಚಿನ ಮದ್ಯ ಮಾರಾಟ ಆಗಿದೆ. 587 ಹತ್ರ 588 ಕೋಟಿ ಮೌಲ್ಯದ ಮದ್ಯ ಮಾರಾಟ ಆಗಿರೋದು. ಅಂದ್ರೆ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ 167 ಕೋಟಿ ಹತ್ರ ಮದ್ಯ ಮಾರಾಟ ಆಗಿರೋದು. 420.77 ಕೋಟಿ ಮದ್ಯ ಮಾರಾಟ ಆಗಿದ್ದು 2024ರಲ್ಲಿ. ಈ ಬಾರಿಯ ಹೊಸ ವರ್ಷದ ಆಚರಣೆಯಲ್ಲಿ ಸರ್ಕಾರಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಆದಾಯ ಬಂದಿದೆ. ಕಳೆದ